ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಓಕೆ, ಇವತ್ತಿಂದ ಎಲ್ಲ ಸ್ಪರ್ಧೆಗಳಿಗೂ ಅಸಲಿ ಆಟ ಶುರು. ಅಸಲಿ ಆಟ ಇವಾಗ ಶುರು. ಎಕ್ಸೈಟೆಡ್ ಭಯಾನ ಏನು? ಖುಷಿ ಆಗ್ತಿದೆ ಮೇಡಮ್. ಖುಷಿ ಆಗ್ತಿದ್ಯಾ? ನಿಮ್ಮನ್ನ ನೋಡಿದ್ರೆ ನಮ್ಮ ಜೋಗಿ ಸಿನಿಮಾದಲ್ಲಿ ಶಿವಣ್ಣ ಅವ್ರು ಈ ಗೆಟಪ್ ಅಲ್ಲಿ ಬರ್ತಾರಲ್ಲ ಆಗಿದೆ. ಓಕೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಹಾಗೆ ಜನುಮದ ಜೋಡಿನಲ್ಲಿ ಕೋಲುಮಂಡೆ ಜಂಗಮ್ಮ ಇದೆಯಲ್ಲ ಆ ಥರನೂ ಕಾಣಿಸ್ತಿದ್ದೀರಿ. ಓಕೆ, ಆಲ್ ದಿ ಬೆಸ್ಟ್. ಯಾವ ಹಾಡು ಹಾಡ್ತಿದ್ದೀರಿ? ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓಕೆ, ನಮ್ಮ ಮಾದೇಶ್ವರನ್ಗೆ ಉಘೇಂದ್ರಪ್ಪ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜುಮಲೆ, 7 ಮಲೆ 77 ಮಲೆಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಘೇಂದ್ರಪ್ಪ. ಮುಂಗುಂಡಾದ ಮಾದೇವನ್ನವರು ಮುಂದಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮಲು ಮಂಜುಗವಿದಾವೆ. ಬೆಟ್ಟದ ಮಾದಪ್ಪ ಬರುವಾಗ ಹುಟ್ಟುಗಲ್ಲು ಗೂಡು ಗುಟ್ಟಿದವೋ. ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ. ಮುಂಗುಂಡಾದ ಮಾದೇಶ್ವರ್ಗೆ ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓ ಪಾರಿ ಬಾಳನ್ನಕ್ಕಿ ಕಣ್ಣವನೋಲೋ ಮರಿ ದುಂಬಿಗಳು ಲಾವಣ್ಣನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಕೋಗಿಲೆನ್ನೆದ್ದು ಕೊಂಬೆಯನ್ನೇರಿ ಕೂಗುತ್ತವ ಮಹದೇಶ್ವರನ. ರಾಗವನ್ನೆತ್ತಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವೆ. ಶರಣು ಶರಣಯ್ಯ. ಹೇಳಿ ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓ ಎಲ್ಲ ರೂಪವು ತಾನಂತೆ, ಶಿವ ಎಲ್ಲೆಲ್ಲಿಯೂ ತಾಯಿಹನಂತೆ. ಅಲ್ಲಲ್ಲರಸುತ್ತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ, ಶಿವ ಕಣ್ಣಲ್ಲಿ ಕಣ್ಣಾಗಿಹನಂತೆ. ಎಲ್ಲರ ಜೀವದಿ ಮಾದಪ್ಪ ಬಣ್ಣ ಬಣ್ಣವಾಗಿಹನಂತೆ. ಶರಣು ಶರಣಯ್ಯ. ಮಾಯಾಕಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓ ಮಂಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಾದೇವ. ಲಿಂಗದ ವರ್ಗಳ ಕರುಣೀಸಯ್ಯ ಗಂಗಾಧರನೇ ಮಾದೇವ. ಮಂಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಾದೇವ. ಲಿಂಗದ ವರ್ಗಳ ಕರುಣೀಸಯ್ಯ ಗಂಗಾಧರನೇ ಮಾದೇವ. ಶಿವ ಮಾದೇವೋ ಮಾದೇವ ಮಲ್ಲ ಮಾದೇವೋ ಮಾದೇವ ಶಿವ ಮಾದೇವೋ ಮಾದೇವ ಮಲ್ಲ ಮಾದೇವೋ ಮಾದೇವ ಶಿವ ಮಾದೇವೋ ಮಾದೇವ ಮಲ್ಲ ಮಾದೇವೋ ಮಾದೇವ ಶಿವ ಮಾದೇವೋ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜುಮಲೆ, 7 ಮಲೆ 77 ಮಲೆಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಘೇಂದ್ರಪ್ಪ. ಉಘೇ ಮಾತ್ಮಲೆ, ಉಘೇ ಮಾಯ್ಕಾರ. ಶರಣ
ಅಲ್ಲಿ ಫುಲ್ ಜೋಶಲ್ಲಿ ಸಕ್ಕದಾಗಿ ಹಾಡಿದ್ರು. ಅಂದ್ರೆ ನೀವು ತುಂಬಾ ಕ್ವಯಟ್ ಆಗಿರ್ತೀರಲ್ಲ, ಈ ತರ ನೋಡೋದಕ್ಕೆ ನಿಮ್ಮನ್ನ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಓಕೆ, ಬರ್ಲಿ ಜೋರಾದ ಚಪ್ಪಾಳೆ. ಮುನಿರಾಜು ಸರ್, ಈ ಸಾಹಿತ್ಯದ ಬಗ್ಗೆ ನೀವೇನು ಹೇಳ್ತೀರಿ? ಅಂದರೆ ನಮ್ಮ ಮಹದೇಶ್ವರನ ಹೊಗಳೋ ಹಾಡುಗಳು ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ನಿಮ್ಮ ಮಾತು? ಜನಪದಕ್ಕೆ ಹೇಳಿ ಮಾಡಿಸಿದ ಧ್ವನಿ ಇದು. ಎರಡನೇ ಚರಣ ಹಾಡಿದ್ರಲ್ಲ, ಒಂಚೂರು ಸಾಹಿತ್ಯ ಹಾಡಿ. ಕಾಡು ಕಾಡು ಪಾರಿವಾಳನಕ್ಕಿ ಕಣ್ಣೋನೋಲೋ ಮರಿ ದುಂಬಿಗಳು, ಕಾಡು ಪಾರಿವಾಳನಕ್ಕಿ ಕಂಡ ಮರಿ ನವುಲುಗಳು. ಆಮೇಲೆ ಲಾವಣ ನಕ್ಕಿ ಪಿಕ್ಕಿ ಲಾವಳ ನಕ್ಕಿ ಪಿಕ್ಕಿ ದುಂಡಯ್ಯನ ಕೂಗಿ ಕರೆದಾವು. ದುಂಡಯ್ಯ ದುಂಡಗೆ ನಿನ್ನಂಗೆ ಮಾದೇಶ್ವರ ಇದ್ದದ್ದು. ಇನ್ನು ಉಳಿದದ್ದು ಬಹಳ ಚೆನ್ನಾಗಿತ್ತು, ಕೇಳೋಣಂತೆ. ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಸರ್. ಓಕೆ, ವಿಮ್ಗಲ್ ಸರ್. ವಿಶ್ವನಾಥ್, ಒಳ್ಳೆ ವೇಷಭೂಷಣ. ಥ್ಯಾಂಕ್ ಯು ಸರ್. ಮಲೆ ಮಾದೇಶ್ವರನ ಎಂಟ್ರಿ ಕೊಟ್ಟು ಒಂದು ಕಳೆ ಕಟ್ಟಿದ್ದೀರಿ, ಚೆನ್ನಾಗಿ ಆಡಿದ್ದೀರಿ. ಒಂದು ವೇಳೆ ಸ್ಪಷ್ಟ ವಿಚಾರ ಕೆಲವೊಂದು ಆದರೂ ಜನಪದದಲ್ಲಿ ಅದು ಸರ್ವೇ ಸಾಮಾನ್ಯ, ನೀವೇನು ಆತಂಕ ಪಡಬೇಕಾಗಿಲ್ಲ. ಚೆನ್ನಾಗಿ ಆಡಿದಿರಿ, ಶುಭವಾಗಲಿ. ನಮ್ಮ ಮುಖ್ಯ ತೀರ್ಪುಗಾರರು ಅರ್ಚನಾ ಮ್ಯಾಮ್. ಹೆಸರಿಗೆ ತಕ್ಕ ಹಾಗೆ ಅಪ್ಪ, ನೀನು ಆ ಹಾಡು ಆರಿಸ್ಕೊಂಡಿದ್ದು ಹಾಗೆ. ಮಂಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಾದೇವ. ಆಮೇಲೆ ಈತನಲ್ಲಿ ಎಷ್ಟು ಆ ಮುಖದಲ್ಲಿ ಆ ಮುಗ್ಧತೆ, ನಿನ್ನನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಇವತ್ತು. ಅಷ್ಟು ಚಂದ ತಯಾರಾಗಿ ಬಂದಿದ್ಯಪ್ಪ, ತುಂಬ ಖುಷಿಯಾಯಿತು. ಮೊದಲನೇ ಹಾಡು ನೀನು ಮಾದೇಶ್ವರನನ್ನೇ ವೇದಿಕೆ ಮೇಲೆ ಕರೆದು ಎಲ್ಲರಿಗೂ ಆಶೀರ್ವಾದ ಕೊಡಿಸ್ಬಿಟ್ಟಿದ್ಯಾ. ಮೇಡಮ್, ನಾನು ಶ್ರುತಿ, ವೇದಿಕೆ ಮೇಲೆ ಹಾಡೋಕ್ಕೆ ಅಂತ ಅವಕಾಶ ಸಿಕ್ಕಿದೆ ಈ ಹಾಡಲ್ಲಿ ಮೇಡಮ್. ನನಗೆ ಮಾತಾಡೋಕ್ಕೂ ಬರ್ತಿರ್ಲಿಲ್ಲ ಮೊದಲು ಡಿಗ್ರಿ ಮಾಡಬೇಕಾದ್ರೆ. ಅವಾಗ ಕೃಷ್ಣ ಜಲಮನ ಸರ್ ಅಂತ ಅವರು ವೇದಿಕೆ ಕೊಟ್ಟಿದ್ದರು. ತುಂಬ ನಿನಗೆ ಸಿಕ್ಕಿದ ಎಲ್ಲ ವೇದಿಕೆಗಳನ್ನು ನೀನು ಚೆನ್ನಾಗಿ ಬಳಸ್ಕೊಳ್ತಾ ಬಂದಿದ್ದೀಯ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರುತಿ, ತಾಳ, ಭಾವ ಮತ್ತು ನೀನು ಕೊಟ್ಟಂತಹ ಆ ಎನರ್ಜಿ ಎಲ್ಲವೂ ಅದ್ಭುತವಾಗಿತ್ತು. ಹೀಗೆ ಇನ್ನು ಮುಂದಕ್ಕೆ ಒಳ್ಳೊಳ್ಳೆಯ ಹಾಡುಗಳು ಇನ್ನೂ ನಿನ್ನನ್ನು ಉತ್ತುಂಗಕ್ಕೆ ಕರ್ಕೊಂಡು ಹೋಗುವಂತಹ ಪರಿಶ್ರಮ ನಿನ್ನದಾಗಲಿ. ಒಳ್ಳೊಳ್ಳೆ ಹಾಡುಗಳನ್ನು ನಮ್ಮೆಲ್ಲರಿಗೋಸ್ಕರ ಕೊಡು. ನಾನು ಎಲ್ಲರಿಗೂ ಹೇಳೋದೇನು ಅಂತಂದರೆ, ಇದೊಂದು ಕಾಂಪಿಟೇಷನ್ನು, ಇದರಲ್ಲಿ ಗೆಲ್ಲಬೇಕು ಅಂತಲೇ ಎಲ್ಲರೂ ಬರ್ತಾರೆ. ಆದರೆ ನೀವು ಹಾಡುವಾಗ ಗೆಲ್ಲೋ ಉದ್ದೇಶ ಕಾಂಪಿಟೇಷನ್ ಗೆಲ್ಲೋ ಉದ್ದೇಶ ಅಲ್ಲ. ಎಲ್ಲರ ಹೃದಯಗಳನ್ನು, ಮನಸ್ಸುಗಳನ್ನು ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ನೀವು ಹಾಡಬೇಕು ಎಲ್ಲರೂ. ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಮ್ಮ ಹೃದಯವನ್ನೆಲ್ಲ ಗೆದ್ದಿದ್ಯಪ್ಪ ನೀನು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ವಿಶ್ವನಾಥ್ ಅವರೇ, ಆ ಮಾದಪ್ಪನ ದಯೆ ನಿಮ್ಮ ಮೇಲೆ ಸದಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.